ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಭಾರತಿ ಅಂದರೆ ಮುತ್ತಣ್ಣಗೆ ತುಂಬಾ ಇಷ್ಟ. ಮುತ್ತಣ್ಣಂಗೂ ಕೂಡ ಭಾರತಿ ಅಂದರೆ ತುಂಬಾ ಇಷ್ಟ. ಆದರೂ ಕೂಡ ಇಲ್ಲಿ ಭಾರತಿ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಮುತ್ತಣ್ಣಂಗೆ ಮದುವೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ದುಬಾಯ್ ಹುಡುಗಂಗೆ ಮದುವೆ ಮಾಡಬೇಕು ಅಂತ ಕೂಡ ಮುಂದಾಗಿದ್ದಾರೆ. ಇದರ ನಡುವೆ ಚಂದನ ಯಾವುದೇ ಕಾರಣಕ್ಕೂ ಭಾರತಿ ಹಾಗೆ ಮುತ್ತಣ್ಣ ದೂರ ಆಗಬಾರ್ದು, ಅವರಿಬ್ಬರ ಪ್ರೀತಿ ಒಂದಾಗಬೇಕು, ಇಷ್ಟಪಟ್ಟವರೇ ಮದುವೆ ಆಗಬೇಕು, ಇಷ್ಟ ಇಲ್ದರೂ ಮದುವೆ ಆಗಿ ಕಷ್ಟಪಡೋದು ಯಾತಕ್ಕೆ ಅಂತ ಯೋಚನೆ ಮಾಡಿದ್ದೆ. ತನ್ನ ಮನೆಯವರನ್ನು ಒಪ್ಪಿಸಿ ಮಾವನ ವಿರುದ್ಧವಾಗಿ ಭಾರತಿ ಮನೆಗೂ ಕೂಡ ಹೋಗ್ತಾರೆ. ಆದರೆ ಅಲ್ಲಿ ಅವಮಾನ ಆಗತ್ತ. ಅದರ ನಡುವೆ ಚಂದನ ಒಂದು ಮಾತು ಹೇಳ್ತಾರೆ, ಖಂಡಿತವಾಗ್ಲೂ ನೀವು ಇದಕ್ಕೆ ಒಂದಿನ ಬೆಲೆ ತೆರ್ತೀರಾ ಅಂತ ಹೇಳಿ. ತದನಂತರ ಮನೆಯವರೆಲ್ಲರೂ ಬರ್ತಾರೆ. ನಾನು ಹೇಳುತ್ತೆ, ನನ್ನ ಮಾತನ್ನು ಕೇಳದೆ ಹೋದ್ರಿ ಅಲ್ವಾ ನೀವು ಅಂತ ಹೇಳಿ ಮತ್ತು ತಂದೆ ಎಲ್ರಿಗೂ ಕೂಡ ತರಾಟೆಗೆ ತಗೋತಾರೆ. ತದನಂತರ ಇಲ್ಲಿ ಚಂದನ ಮತ್ತೊಮ್ಮೆ ಹರಿ ಹತ್ರ ಬಂದಿದೆ. ಇಲ್ಲ, ಭಾರತಿ ಮತ್ತು ಮುತ್ತಣ್ಣಂಗೆ ಮದುವೆ ಮಾಡಿಸ್ಲೇಬೇಕು, ಅವ್ರ ಮದುವೆ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಏನಂತ ಇಬ್ಬರನ್ನು ಕೂಡ ಕರ್ಕೊಂಡೋಗಿ ನಾವೇ ಮದುವೆ ಮಾಡಿಸ್ಬೇಡೋಣ ಅಂತ ಹೇಳಿ ಚಂದನ ಹೇಳಿದಾಗ ಇಲ್ಲಿ ಹರಿ, ಏನ್ರಿ ಇವತ್ತಾಗಿದ್ದು ಸಾಕಾಗಿಲ್ವಾ, ಇದೆಲ್ಲ ಸುಮ್ಮನೆ ಬೇಕಾ ನಮಗೆ, ಸುಮ್ಮನೆ ಇರಿ ಅಂತ ಹೇಳಿ ಹರಿ ಹೇಳಿದ್ದಕ್ಕೆ ಸರಿ ಆಯಿತು ಬಿಡಿ, ನೀವು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಮದುವೆ ಮಾಡಿಸ್ತೀನಿ ಅಂತ ಚಂದನ ಡಿಸೈಡ್ ಆಗ್ತಾಳೆ. ತದನಂತರ ದೇವಸ್ಥಾನದಲ್ಲಿ ಭಾರತಿಯನ್ನು ಭೇಟಿಯಾದಂಥ ಚಂದನ, ನೋಡು ಭಾರತಿ, ನೀನು ಮುತ್ತಣ್ಣನ ತುಂಬ ಪ್ರೀತಿ ಮಾಡ್ತಿದ್ಯಾ, ಮುತ್ತಣ್ಣನ ನೋಡಬೇಕು ಅಂತ ಸಾಕಷ್ಟು ಬಾರಿ ಕದ್ದು ಮುಚ್ಚಿ ನಮ್ಮ ಮನೆಗೆ ಬಂದಿದ್ಯಾ, ಈಗ ಕೊನೆ ಬಾರಿ ಕದ್ದು ಮುಚ್ಚಿ ಬಂದುಬಿಡು, ಖಂಡಿತವಾಗ್ಲೂ ಮುತ್ತಣ್ಣನ ಜೊತೆ ನಿನ್ನ ಮದುವೆನ ನಾನು ಮಾಡಿಸ್ತೀನಿ, ಮದುವೆ ಮಾಡಿದ್ಮೇಲೆ ಯಾರು ಏನು ಮಾಡ್ಕೋತಾರೆ, ನಿಮ್ಮ ಮನೆಯವರು ಕೂಡ ಒಪ್ಕೊಳ್ಳೇಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಮನೆ ಬಿಟ್ಟು ಬಂದುಬಿಡು ಅಂತ ಹೇಳ್ತಾರೆ. ಭಾರತಿ ಕೂಡ ಮುತ್ತಣ್ಣಗೋಸ್ಕರ ಕಡೆ ಬಾರಿ ಮನೆ ಬಿಟ್ಟು ಬರುವುದಕ್ಕೆ ರೆಡಿ ಆಗ್ತದಾಳೆ. ಈ ಕಡೆ ಚಂದನ ಮನೆಯಲ್ಲಿ ಮುತ್ತಣ್ಣ ಮತ್ತು ಭಾರತಿ ಮದುವೆ ಮಾಡಿಸೋಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊತಿದ್ದಾಳೆ. ಕೊನೆಗೂ ಮುತ್ತಣ್ಣ ಹಾಗೆ ಭಾರತಿ ಮದುವೆಯನ್ನು ಮುಂದೆ ನಿಂತು ಮಾಡಿಸೇ ಬಿಟ್ರು. ಚಂದನ ಬಟ್ ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.